ನೋಡಿ, ಈ ರೀತಿ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಸಾಕಷ್ಟು ಜನ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅಂತ. ದುಬೈಗೆ ಬರ್ತಾ ಇದ್ದಂತೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದ್ದಂತೆ ಫ್ಲೈಟ್ಗಳು ಕ್ಯಾನ್ಸಲ್ ಆಯಿತು. ಪ್ರಮುಖವಾಗಿ ನಮ್ಮ ಕರ್ನಾಟಕದ ಹಲವು ಜಿಲ್ಲೆಯ ಜನ ಅಂದ್ರೆ 50ಕ್ಕೂ ಹೆಚ್ಚು ಕನ್ನಡಿಗರು ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಕಾರಣ ಯಾವುದೇ ಫ್ಲೈಟ್ಗಳು ಸಿಗದೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಪ್ರವಾಸಿಗರು ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರುವ ಪರಿಣಾಮ ದುಬೈ ಹೋಟೆಲ್ನಲ್ಲೇ ಚಿತ್ರದುರ್ಗದ ದಂಪತಿ ಕೂಡ ಸಿಲುಕಾಕಿಕೊಂಡಿದ್ದಾರಂತೆ. ರಾಮಾಂಜನೇಯ ಮಂಜುಳಾ ದಂಪತಿ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಚಿತ್ರದುರ್ಗ ನಗರದ ವಿದ್ಯಾನಗರದ ನಿವಾಸಿಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಗಳೂರು, ಬಳ್ಳಾರಿಯವರ ಜೊತೆ ಪ್ರವಾಸಕ್ಕೆ ಈ ದಂಪತಿ ಕೂಡ ಹೋಗಿದ್ರಂತೆ. ಬಟ್ ವಾಪಸ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸಕ್ಕೆ ಹೋದಂತಹ ದಂಪತಿ ದುಬೈನ ಎಕ್ಸ್ಕ್ಲೂಸಿವ್ ಮ್ಯಾಪಲ್ ಹೋಟೆಲ್ನಲ್ಲೇ ದಂಪತಿ ತಂಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ದಂಪತಿ ಸೇರಿ ಕನ್ನಡಿಗರಿಗೆ ದುಬೈ ಕನ್ನಡ ಸಂಘದ ಸಂಸ್ಥೆ ಏನೋ ವ್ಯವಸ್ಥೆ ಮಾಡಿಕೊಡ್ತಾ ಇದೆ ಅಂತ. ಹೋಟೆಲ್ ರೂಮ್ ನಲ್ಲಿ ಸುರಕ್ಷಿತವಾಗಿದ್ದಾರೆ ದಂಪತಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಐವತ್ತಕ್ಕೂ ಹೆಚ್ಚು ಜನ ಪ್ರವಾಸಕ್ಕೆ ಹೋದವರು ದುಬೈಗೆ ಬರ್ತಾ ಇದ್ದಂತೆ ಪರಿಸ್ಥಿತಿ ಹಿಂಗಾಗ್ತಾ ಇದ್ದಂತೆ ಎಲ್ಲ ಫ್ಲೈಟ್ಗಳ ಹಾರಾಟ ಕ್ಯಾನ್ಸಲ್ ಆಗಿರೋದ್ರಿಂದ ಸಾಕಷ್ಟು ಜನ ಕನ್ನಡಿಗರು ಅಲ್ಲಿ ಸಿಲುಕಾಕಿಕೊಂಡು ಪರದಾಡ್ತಾ ಇದ್ರು. ಬಟ್ ಈಗ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಪ್ರಮುಖವಾಗಿ ದಂಪತಿ ಕೂಡ ಈ ಜಗಳೂರು, ಬಳ್ಳಾರಿಯವರ ಜೊತೆ ಈ ದಂಪತಿ ಕೂಡ ಪ್ರವಾಸಕ್ಕೆ ಹೋಗಿದ್ರಂತೆ. ರಾಮಾಂಜನೇಯ ಮತ್ತು ಮಂಜುಳಾ ದಂಪತಿ ಅವರು ಕೂಡ ಹೋಟೆಲ್ನಲ್ಲಿ ಸೇಫ್ ಆಗಿ ಈಗ ಉಳ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದುಬೈನ ಎಕ್ಸ್ಕ್ಲೂಸಿವ್ ಮ್ಯಾಪಲ್ ಹೋಟೆಲ್ನಲ್ಲಿ ದಂಪತಿ ತಂಗಿದ್ದಾರಂತೆ. ದಂಪತಿ ಸೇರಿ ಕನ್ನಡಿಗರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರೋದು ದುಬೈಯಲ್ಲಿರುವ ಕನ್ನಡ ಸಂಘದವರು ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತಿದ್ದಾರಂತೆ. ಕನ್ನಡಿಗರಿಗೆ ತೊಂದರೆ ಆಗಬಾರದು ಅಂತ. ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ.